ನಮಸ್ಕಾರ ಸ್ನೇಹಿತರೆ. ಟ್ರಂಪ್ ಆರ್ಕ್ಟಿಕ್ನಿಂದ ಅಂಟಾರ್ಟಿಕಾವರೆಗೆ, ಮೆಕ್ಸಿಕೋದಿಂದ ಮಲೇಷ್ಯಾವರೆಗೆ ಕೇವಲ ಈ ಒಬ್ಬ ವ್ಯಕ್ತಿಯದ್ದೇ ಚರ್ಚೆ. ಅಯ್ಯೋ, ಏನ್ ಮಾಡ್ಬಿಡ್ತಾರೋ ಏನೋ ಅಂತ ವಿಶ್ವದಲ್ಲಿ ಭಾರಿ ಭೀತಿ ಹುಟ್ಟಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಮರ್ಜಿಂಗ್ ರಾಷ್ಟ್ರಗಳ ಮೇಲೆ 100% ಟ್ಯಾಕ್ಸ್ ಹಾಕ್ತೀನಿ ಅಂತ ಟ್ಯಾರಿಫ್ ಬೆದರಿಕೆ ಹೊಡ್ತಾ ಇದ್ದಾರೆ. ಹೀಗಾಗಿ ಇಡೀ ವಿಶ್ವ ಟ್ರಂಪ್ರ ಟ್ಯಾರಿಫ್ ಅಸ್ತ್ರದಿಂದ ಬಚಾವಾಗೋಕೆ ದಾರಿ ಹುಡುಕ್ತಾ ಇದ್ದಾರೆ. ಇದೀಗ ಭಾರತ ಕೂಡ ಅಮೆರಿಕದ ಟ್ರೇಡ್ ಬೆದರಿಕೆಯಿಂದ ಪಾರಾಗೋಕೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಳ್ತಾ ಇದೆ. ಹಾವು ಸಾಯಬಾರದು, ಕೋಲು ಮುರಿಬಾರದು ಅಂತಹ ಒಂದು ನಾಜೂಕಾದ ತಂತ್ರವನ್ನ ಹೆಣೆದಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಕೇವಲ ಎಣ್ಣೆಯಿಂದ ಟ್ರಂಪ್ನ ತಣ್ಣಗೆ ಮಾಡೋಕೆ ಭಾರತ ಲೆಕ್ಕಾಚಾರ ಹಾಕೊಳ್ತಾ ಇದೆ. ಹಾಗಿದ್ರೆ ಭಾರತದ ಪ್ಲಾನ್ ಏನು? ಈ ಪ್ಲಾನ್ನಿಂದ ಟ್ರಂಪ್ ತಣ್ಣಗಾಗ್ತಾರಾ? ಇದರಿಂದ ಭಾರತಕ್ಕೆ ಆಗೋ ಲಾಭ ಏನು, ನಷ್ಟ ಏನು? ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡದೆ ನೋಡಿ. ಟ್ರಂಪ್ ಟ್ಯಾರಿಫ್ ಕ್ರೋಧ. ಸ್ನೇಹಿತರೆ, ಟ್ರಂಪ್ ಮತ್ತವರ ಟ್ಯಾರಿಫ್ ಬೆದರಿಕೆ ಬಗ್ಗೆ ನಿಮಗೆಲ್ಲ ಗೊತ್ತಾ ಇದೆ. ಎಲೆಕ್ಷನ್ ಪ್ರಚಾರ ಶುರು ಮಾಡಿದಾಗಿನಿಂದ ಈ ಬೆದರಿಕೆ ಒಡ್ತಾ ಬಂದಿದ್ದಾರೆ. ಕೆನಡಾ, ಚೀನಾ ಸೇರಿದಂತೆ ಅನೇಕ ರಾಷ್ಟ್ರಗಳು ಅಮೆರಿಕದ ಉತ್ಪನ್ನಗಳಿಗೆ ಭಾರಿ ಟ್ಯಾಕ್ಸ್ ಹಾಕ್ತವೆ. ಆದ್ರೆ ಅಮೆರಿಕ ಮಾತ್ರ ಈ ರಾಷ್ಟ್ರಗಳ ವಿದೇಶಿ ಉತ್ಪನ್ನಗಳನ್ನ ಟ್ಯಾಕ್ಸೇ ಹಾಕದೆ ರತ್ನಗಂಬಳಿ ಮಾಡಿ ಪುಕ್ಸಟೆ ವೆಲ್ಕಮ್ ಮಾಡುತ್ತೆ. ಇದರಿಂದ ಅಮೆರಿಕದ ಕಂಪನಿಗಳು ಹೊರ ದೇಶಗಳಿಗೆ ಹೋಗ್ತಾ ಇವೆ. ಅವರಿಗೆ ಹೊರದೇಶಗಳಿಗೆ ಹೋಗಿ ಮ್ಯಾನುಫ್ಯಾಕ್ಚರ್ ಮಾಡಿ ತಂದ ಆಮೇಲೆ ನಮಗೆ ಇಲ್ಲಿ ಮಾರ್ತಾರೆ. ಇದರಿಂದ ಅಮೆರಿಕದ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇದೆ, ಸಾಲ ಜಾಸ್ತಿ ಆಗ್ತಿದೆ ಅನ್ನೋದು ಟ್ರಂಪ್ರ ಆರೋಪ. ಹೀಗಾಗಿ ಒಂದು ಅಮೆರಿಕದ ಉತ್ಪನ್ನಗಳ ಮೇಲೆ ಟ್ಯಾಕ್ಸ್ ಇಳಿಸಿ, ಇಲ್ಲ ನೀವೆಷ್ಟು ಟ್ಯಾಕ್ಸ್ ಹಾಕ್ತಿರೋ ನಾವು ಅಷ್ಟೇ ಟ್ಯಾಕ್ಸ್ ಹಾಕ್ತೀವಿ ಅಂತ ಬೆದರಿಸಿದ್ರು. ಅಮೆರಿಕನ್ ಕಂಪನಿಗಳು ಈ ಏಟು ತಿನ್ನಬಾರದು ಅನ್ನೋದಾದ್ರೆ ಅಮೆರಿಕಾಗೆ ಬಂದು ಉತ್ಪಾದನೆ ಮಾಡಿ, ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮವರಿಗೆ ಜಾಬ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಭಾರತಕ್ಕೆ 100% ಟ್ಯಾಕ್ಸ್ ಹಾಕ್ತೀನಿ ಅಂತ ಆರ್ಭಟಿಸಿದ್ರು. ಯಾಕಂದರೆ ಭಾರತ ಅಮೆರಿಕದ ಅನೇಕ ಗೂಡ್ಸ್ಗಳ ಮೇಲೆ 100% ಟ್ಯಾಕ್ಸ್ ಹಾಕತ್ತೆ. ಅಲ್ಲಿ 10 ರೂಪಾಯಿ ಇರೋ ವಸ್ತು ಇಲ್ಲಿ 20 ರೂಪಾಯಿ, ಅಲ್ಲಿ 10,000 ರೂಪಾಯಿ ಇರೋ ವಸ್ತು ಇಲ್ಲಿ 20,000 ರೂಪಾಯಿ, ಅಲ್ಲಿ 1 ಕೋಟಿ ಇರೋ ವಸ್ತು ಇಲ್ಲಿ 2 ಕೋಟಿ ರೂಪಾಯಿ. ಆ ರೀತಿ ಟ್ರಂಪೇ ಒಂದ್ಸಲ ಹಿಂದೆ ಹೇಳಿದರು, ನಾವೊಂದು ಸೈಕಲ್ ಕಳಿಸಿದ್ರು ಕೂಡ ಭಾರತ 100%, 200% ಎಲ್ಲ ಟ್ಯಾಕ್ಸ್ ಜಡಿಯುತ್ತೆ ನಮ್ಮ ಮೇಲೆ ಅಂತ. ಹೀಗಾಗಿ ಭಾರತ ಅತಿ ದೊಡ್ಡ ಟ್ರೇಡ್ ಅಬ್ಯೂಸರ್, ಅಂದರೆ ವ್ಯಾಪಾರವನ್ನು ದುರುಪಯೋಗ ಮಾಡ್ಕೊಳ್ತಿರೋ ರಾಷ್ಟ್ರ. ನಾನು ಪವರ್ಗೆ ಬಂದರೆ 100% ಟ್ಯಾಕ್ಸ್ ಹಾಕ್ತೀನಿ ಭಾರತಕ್ಕೆ ಅಂತ ಹೇಳಿದರು. ಕೇವಲ ಈಗ ಮಾತ್ರ ಅಲ್ಲ, ತಮ್ಮ ಮೊದಲ ಅವಧಿಯಲ್ಲೂ ಕೂಡ ಟ್ರಂಪ್ ಭಾರತದ ಮೇಲೆ ಕಿಡಿಕಾರ್ತಾ ಇದ್ರು. ಹೀಗಾಗಿ ಭಾರತ ಹಾರ್ಲೆ ಡೇವಿಡ್ಸನ್ ಮೇಲಿನ ಟ್ಯಾಕ್ಸ್ ಅನ್ನ 100%ನಿಂದ 50%ಗೆ ಇಳಿಸಬೇಕಾಗಿ ಬಂದಿತ್ತು. ಅಲ್ಲದೆ ಅಮೆರಿಕದ ಆದ್ಯತೆ ರಾಷ್ಟ್ರಗಳ ಪಟ್ಟಿಯಿಂದ GSPಯಿಂದ ಭಾರತ ಹೊರಬಿದ್ದಿತ್ತು. ಇದರಿಂದ ವರ್ಷಕ್ಕೆ ಭಾರತಕ್ಕೆ ಸುಮಾರು 50,000 ಕೋಟಿ ರೂಪಾಯಿ ಮೌಲ್ಯದ ಸರಕಿಗೆ ಟ್ಯಾಕ್ಸ್ ಕಟ್ಟಬೇಕಾಯಿತು. ಹೀಗಾಗಿ ಈ ಸಲ ಮೊದಲೇ ಭಾರತ ಟ್ರಂಪ್ ತಣಿಸೋ ಪ್ರಯತ್ನ ಮಾಡ್ತಾ ಇದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 night 6 day ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 night 3 star ಹೋಟೆಲ್ ಸ್ಟೇ, 1 night ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಕಣ್ಣು ಕುಕ್ಕುವ ಸರ್ಪ್ಲಸ್. ಸ್ನೇಹಿತರೆ, ಟ್ರಂಪ್ ಪದೇ ಪದೇ ಭಾರತದ ಮೇಲೆ ಕಿಡಿ ಕಾರೋದಕ್ಕೆ ಕಾರಣ ಅಮೆರಿಕದೊಂದಿಗಿನ ಟ್ರೇಡ್ ಸರ್ಪ್ಲಸ್. ಭಾರತ ಅಮೆರಿಕದಿಂದ ಬೃಹತ್ ಯಂತ್ರೋಪಕರಣ, ತೈಲ, ನ್ಯೂಕ್ಲಿಯರ್ ಬಾಯ್ಲರ್ ಹೀಗೆ ಹೈ ವ್ಯಾಲ್ಯೂ ಗೂಡ್ಸ್ಗಳನ್ನು ಮಾತ್ರ ತರಿಸ್ಕೊಳ್ಳುತ್ತೆ. ಆದರೆ ಕಳಿಸೋದೆಲ್ಲ ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ವಸ್ತುಗಳು, ಔಷಧಿ, ಹತ್ತಿ ಅಂತ ಕಡಿಮೆ ಮೌಲ್ಯದ ಗೂಡ್ಸನ್ನು. ಹಾಗಿದ್ರೂ ಕೂಡ ಭಾರತ ಅಮೆರಿಕದ ಮೇಲೆ ಟ್ರೇಡ್ ಸರ್ಪ್ಲಸ್ ಸಾಧಿಸಿದೆ. ಕಾರಣ ಭಾರತದ ಹೈ ಟ್ಯಾಕ್ಸ್. ಭಾರತ ಭಾರೀ ಟ್ಯಾಕ್ಸ್ ಹಾಕೋದ್ರಿಂದ ಅಮೆರಿಕನ್ ಗೂಡ್ಸ್, ಅದರಲ್ಲೂ ಕೂಡ ಲಕ್ಸುರಿ ಗೂಡ್ಸ್ ಭಾರತದಲ್ಲಿ ಮಾರಾಟನೇ ಆಗೋದಿಲ್ಲ. ಹೀಗಾಗಿ ಭಾರತ ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ಐಟಮ್ಗಳಿಗಿಂತ ರಫ್ತು ಮಾಡೋ ವಸ್ತುಗಳ ವ್ಯಾಲ್ಯೂ ಜಾಸ್ತಿ ಇದೆ. ಭಾರತ $77 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದ್ರೆ ಅಮೆರಿಕ ಭಾರತಕ್ಕೆ ಬರೀ $40 ಬಿಲಿಯನ್ ಮೌಲ್ಯದ ವಸ್ತುವನ್ನು ರಫ್ತು ಮಾಡ್ತಾ ಇದೆ. ಇದರಿಂದ ಅಮೆರಿಕಗೆ $37 ಬಿಲಿಯನ್ ನಷ್ಟು ಹೊರೆಯಾಗ್ತಾ ಇದೆ. ಇನ್ಫ್ಯಾಕ್ಟ್ ಖುದ್ದು $122 ಬಿಲಿಯನ್ ವ್ಯಾಪಾರ ಕೊರತೆಯಲ್ಲಿರೋ ಭಾರತ ಟ್ರೇಡ್ ಸರ್ಪ್ಲಸ್ ಸಾಧಿಸಿರೋದು ಅಮೆರಿಕದ ಮೇಲೆ ಮಾತ್ರ. ಇದು ಟ್ರಂಪ್ ಕೆಂಗಣ್ಣಿಗೆ ಕಾರಣ ಆಗಿದೆ. ಹೀಗಾಗಿ ಟ್ರಂಪ್ ಈ ಥರ ಯಾವ್ಯಾವ ದೇಶಗಳೊಂದಿಗೆ ಅಮೆರಿಕದ ವ್ಯಾಪಾರ ಕೊರತೆ ಹೆಚ್ಚಾಗ್ತಾ ಇದೆ ಮತ್ತು ಯಾಕೆ ಆಗ್ತಿದೆ ಅಂತ ತನಿಖೆ ಮಾಡಿ ಅಂತ ತಮ್ಮ ಕಾಮರ್ಸ್ ಮತ್ತು ಟ್ರೆಜರಿ ಡಿಪಾರ್ಟ್ಮೆಂಟ್ಗೆ ಆದೇಶ ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ಈ ಥರದ ದೇಶಗಳೊಂದಿಗೆ ಹೆಚ್ಚುವರಿ ತೆರಿಗೆ ಕಲೆಕ್ಟ್ ಮಾಡೋಕ್ಕೆ ಎಕ್ಸ್ಟರ್ನಲ್ ರೆವಿನ್ಯೂ ಸರ್ವಿಸ್ ERS ಅನ್ನು ಹೊಸ ಡಿಪಾರ್ಟ್ಮೆಂಟ್ ಸೃಷ್ಟಿ ಮಾಡಿದ್ದಾರೆ.
ಹೀಗಾಗಿ ಈ ವ್ಯಾಪಾರ ಕೊರತೆಯನ್ನ ಸ್ವಲ್ಪ ತಗ್ಸಿದ್ರೆ ಟ್ರಂಪ್ ಚೂರು ಕೂಲ್ ಆಗಬಹುದು ಅನ್ನೋದು ಭಾರತದ ಲೆಕ್ಕಾಚಾರ. ವಿಸ್ಕಿ, ಪೆಟ್ರೋಲ್ ಆಮದು ಏರಿಕೆ, ಎಣ್ಣೆಯಿಂದ ಟ್ರಂಪ್ ತಣ್ಣಗಾಗಿಸೋ ಯತ್ನ. ಸ್ನೇಹಿತರೆ, ಇಲ್ಲಿ ಟ್ರೇಡ್ ವ್ಯತ್ಯಾಸ ಸರಿ ಮಾಡ್ಕೋಬೇಕು ಅಂದರೆ ಒಂದು ಎಕ್ಸ್ಪೋರ್ಟ್ ಕಮ್ಮಿ ಆಗಬೇಕು, ಇಲ್ಲ ಇಂಪೋರ್ಟ್ ಹೆಚ್ಚಾಗಬೇಕು. ಆದರೆ ಭಾರತ ಎಕ್ಸ್ಪೋರ್ಟ್ ಮಾಡೋದೇ ಅಲ್ಪ ಸ್ವಲ್ಪ. ಅಂಥದ್ರಲ್ಲಿ ಇದ್ದಿದ್ದಕ್ಕೂ ಕಲ್ಲು ಹಾಕೊಂಡ್ರೆ ಭಾರತದ ಕಂಪನಿಗಳು ಸಿಟ್ಟಿಗೆ ಹೇಳ್ತವೆ. ಭಾರತದಲ್ಲಿ IT ಕಂಪನಿಗಳಲ್ಲಿ ರಕ್ತಪಾತ ಆಗಿಬಿಡುತ್ತೆ. ಹೀಗಾಗಿ ಅಮೆರಿಕದಿಂದ ಹೆಚ್ಚು ಆಮದನ್ನೇ ಮಾಡ್ಕೊಳ್ಳೋಕೆ ಭಾರತ ನೋಡ್ತಾ ಇದೆ. ಇದನ್ನು ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡ್ತಾ ಇದೆ. ಅಮೆರಿಕದ ವಿಸ್ಕಿ, ಸ್ಟೀಲ್ ಮತ್ತು ಆಯಿಲ್ ಖರೀದಿಯನ್ನು ಭಾರತ ಜಾಸ್ತಿ ಮಾಡೋಕೆ ನೋಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ವಿಸ್ಕಿ ಯಾಕಂದರೆ ಆರ್ಥಿಕ ಪ್ರಗತಿಯಾದಂತೆ ಭಾರತದ ಮದ್ಯದ ಮಾರ್ಕೆಟ್ ಭರ್ಜರಿ ಏರಿಕೆಯಾಗ್ತಿದೆ. $55 ಬಿಲಿಯನ್ ಮಾರ್ಕೆಟ್ ಇನ್ನು 5 ವರ್ಷಗಳಲ್ಲಿ $92 ಬಿಲಿಯನ್ ತಲುಪಬಹುದು ಅನ್ನೋ ಅಂದಾಜಿದೆ. ಪ್ರೀಮಿಯಂ ವಿಸ್ಕಿ ಕುಡಿಯೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ, ಇನ್ಕಮ್ ಜಾಸ್ತಿ ಆದಂತೆ. ಅಮೆರಿಕನ್ ವಿಸ್ಕಿ, ಅದರಲ್ಲೂ ಕೂಡ ಮೆಕ್ಕೆಜೋಳದಿಂದ ಮಾಡಿದ ಬಾರ್ಬನ್ ವಿಸ್ಕಿ ಸಖತ್ ಪಾಪ್ಯುಲರ್ ಆಗ್ತಾ ಇದೆ. ವೆಲ್ಲರ್, ಕೆಂಟಕಿ, ಸಜರಕ್ನಂತಹ ಅಮೆರಿಕನ್ ವಿಸ್ಕಿ ದಿಗ್ಗಜ ಕಂಪನಿಗಳೆಲ್ಲ ಭಾರತಕ್ಕೆ ಕಾಲಿಡ್ತಾ ಇವೆ. ಹೀಗಾಗಿ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಣ, ವಿಸ್ಕಿ ಆಮದನ್ನು ಜಾಸ್ತಿ ಮಾಡೋಣ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಸ್ಟೀಲ್, ಆಯಿಲ್ ಅಂತೂ ಭಾರತಕ್ಕೆ ಬೇಕೇ ಬೇಕು, ಗ್ರೋತ್ಗೂ ಬೇಕೇ ಬೇಕು. ಭಾರತ ಅತಿ ದೊಡ್ಡ ತೈಲವಾಹಕ ರಾಷ್ಟ್ರ ಅನ್ನೋದನ್ನ ಹೊಸದಾಗಿ ನಿಮಗೇನು ಬಿಡಿಸಿ ಹೇಳಬೇಕಾಗಿಲ್ಲ. ಅಮೆರಿಕ, ಚೈನಾ ಬಿಟ್ರೆ ಹೆಚ್ಚು ತೈಲ ಕುಡಿಯೋರು ನಾವೇ. ದಿನಕ್ಕೆ 53 ಲಕ್ಷ ಬ್ಯಾರೆಲ್ ಎಣ್ಣೆ ಸಾಲಲ್ಲ. ಸದ್ಯ ರಷ್ಯಾ, ಇರಾಕ್ನಿಂದ ಭಾರಿ ಪ್ರಮಾಣದಲ್ಲಿ ತರಿಸ್ಕೊಳ್ತಾ ಇದ್ದೀವಿ. ಏನೋ ಸ್ಟೀಲ್ ವಿಚಾರದಲ್ಲೂ ಕೂಡ ಅಷ್ಟೇ. ಪ್ರತಿ ವರ್ಷ 92 ಲಕ್ಷ ಹೊಸ ಮನೆಗಳು ಸೃಷ್ಟಿಯಾಗ್ತಿವೆ. ರಸ್ತೆ, ರೈಲ್ವೆ, ಕಟ್ಟಡ ನಿರ್ಮಾಣ ಎಲ್ಲ ಜೋರಾಗಿ ನಡೀತಿದೆ. ಹೀಗಾಗಿ ಆಲ್ರೆಡಿ ಈಗ ತಲಾ ವ್ಯಕ್ತಿ ಲೆಕ್ಕದಲ್ಲಿ ಪ್ರತಿ ವರ್ಷ 119 kg ಸ್ಟೀಲ್ಗೆ ಡಿಮಾಂಡ್ ಇದೆ. ಮುಂದಿನ ದಿನಗಳಲ್ಲಿ ನಿರ್ಮಾಣ ಕ್ಷೇತ್ರ ಪ್ರತಿ ವರ್ಷ 12% ಗ್ರೋ ಆಗೋ ನಿರೀಕ್ಷೆ ಇದೆ. ಆಗ ಇನ್ನೂ ಹೆಚ್ಚಿನ ಸ್ಟೀಲ್ ಬೇಕಾಗುತ್ತೆ. ಸದ್ಯ ನಾವು ವಿಶ್ವದ 2ನೇ ಅತಿ ದೊಡ್ಡ ಸ್ಟೀಲ್ ಉತ್ಪಾದಕ ರಾಷ್ಟ್ರ ಆಗಿದ್ರೂ ಕೂಡ ನಾವು ತಯಾರಿಸಿರೋ ಸ್ಟೀಲ್ ನಮಗೆ ಸಾಕಾಗ್ತಿಲ್ಲ. ಕಳೆದ ವರ್ಷ ಚೀನಾದಿಂದ 1.7 ಮೆಟ್ರಿಕ್ ಟನ್ ಸ್ಟೀಲ್ ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ. ಹೀಗಾಗಿ ಇದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಮೆರಿಕದಿಂದ ಸ್ಟೀಲ್ ತರೋಣ ಅನ್ನೋದು ಸರ್ಕಾರದ ಪ್ಲಾನ್. ಹೀಗಾಗಿ ರಷ್ಯಾ, ಚೀನಾ ಬಿಟ್ಟು ಅಮೆರಿಕದಿಂದ ಆಮದು ಹೆಚ್ಚು ಮಾಡ್ಕೋತೀವಿ ಅಂದಾಗ ಟ್ರಂಪ್ಗೆ ಖುಷಿ ಆಗಬಹುದು ಅನ್ನೋದು ಭಾರತದ ಲೆಕ್ಕಾಚಾರ. ಕೆಂಪು ರಾಜ್ಯಗಳಿಗೆ ಟ್ಯಾಕ್ಸ್ ಕಟ್ ಭಾಗ್ಯ. ಇನ್ನು ಅಮೆರಿಕದಿಂದ ಆಮದು ಹೆಚ್ಚು ಮಾಡಿಕೊಳ್ಳೋದ್ರ ಜೊತೆಗೆ ಭಾರತ ಒಂದಿಷ್ಟು ಇಂಪೋರ್ಟ್ ವಸ್ತುಗಳ ಮೇಲಿನ ತೆರಿಗೆಯನ್ನ ಕೂಡ ಕಮ್ಮಿ ಮಾಡೋದಕ್ಕೆ ನೋಡ್ತಾ ಇದೆ ಅಂತ ವರದಿಯಾಗ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಟ್ರಂಪ್ರ ರಿಪಬ್ಲಿಕನ್ ಪಕ್ಷಕ್ಕೆ ರಾಜಕೀಯವಾಗಿ ಹೆಚ್ಚು ಆಸಕ್ತಿ ಇರೋ ರಾಜ್ಯಗಳಿಂದ ಅಂದ್ರೆ ಈ ಟೆಕ್ಸಸ್, ಕೆಂಟಕಿ, ಲೋವಾ, ಫ್ಲೋರಿಡಾ, ನಾರ್ತ್ ಡಕೋಟಾ, ನೆಬ್ರಾಸ್ಕಾ, ಟೆನೆಸಿ, ವಿಸ್ಕಾನ್ಸಿನ್, ಪೆನ್ಸಿಲ್ವೇನಿಯಾ ಈ ತರ ರಿಪಬ್ಲಿಕನ್ ರೂಲಿಂಗ್ ಇರೋ ಕೆಂಪು ರಾಜ್ಯಗಳಿಂದ ಆಮದಾಗೋ ವಸ್ತುಗಳಿಗೆ ಈ ಟ್ಯಾಕ್ಸ್ ಕಟ್ ಭಾಗ್ಯ ಕೊಡೋಕೆ ನೋಡಲಾಗ್ತಿದೆ. ಯಾಕಂದ್ರೆ ಹೋಲ್ಸೇಲ್ ಆಗಿ ಎಲ್ಲ ಇಂಪೋರ್ಟ್ ತೆರಿಗೆ ಇಳಿಸಿದರೆ ಭಾರತಕ್ಕೆ ಸಮಸ್ಯೆ ಆಗುತ್ತೆ. ಅದೇ ಈ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಏಟು ಬೀಳುತ್ತೆ. ಕೆಂಪು ರಾಜ್ಯಕ್ಕೆ ವಿನಾಯಿತಿ ಕೊಡೋದ್ರಿಂದ ಟ್ರಂಪ್ ಇನ್ನಷ್ಟು ಖುಷಿ ಆಗಬಹುದು, ನೆಗೋಸಿಯೇಷನ್ ಇನ್ನಷ್ಟು ಈಸಿ ಆಗಬಹುದು ಅನ್ನೋದು ಲೆಕ್ಕಾಚಾರ. ಜೊತೆಗೆ ಈ ವಿಸ್ಕಿ, ಆಯಿಲ್ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಭಾರತದ ದೇಸಿ ಮಾರ್ಕೆಟ್ಗೂ ಅಂತ ದೊಡ್ಡ ಹೊಡೆತ ಬೀಳೋದಿಲ್ಲ. ಯಾಕಂದರೆ ಈ ಕ್ಷೇತ್ರಗಳಲ್ಲಿ ನಮ್ಮ ಉತ್ಪಾದನೆ ಬಹಳ ಇಲ್ಲ. ಅದೇ ಕೃಷಿ ಉತ್ಪನ್ನಗಳು, ಎಲೆಕ್ಟ್ರಾನಿಕ್ಸ್ ವಸ್ತುಗಳಂತಹ ಸೆನ್ಸಿಟಿವ್ ಕ್ಷೇತ್ರಗಳನ್ನು ಮುಟ್ಟಿದ್ರೆ ಸರಿಯಾಗಿ ಪೆಟ್ಟು ತಿನ್ಕೋಬೇಕಾಗತ್ತೆ. ರೈತರು, ದೇಸಿ ಕಂಪನಿಗಳು ತಿರುಗಿ ಬೀಳ್ತಾರೆ. ಆದರೆ ಸ್ಟೀಲ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬೋದು. ಯಾಕಂದರೆ ಆಗಲೇ ಹೇಳಿದ ಹಾಗೆ ನಾವು ಕೂಡ ಅತಿ ದೊಡ್ಡ ಸ್ಟೀಲ್ ಉತ್ಪಾದಕ ರಾಷ್ಟ್ರ. ಆಲ್ರೆಡಿ ಸ್ಟೀಲ್ ಉತ್ಪಾದಕ ಕಂಪನಿಗಳು, ಈ ಮೆಟಲ್ ಉತ್ಪಾದನೆ ಮಾಡುತ್ತಿರೋ ಬೇರೆ ಬೇರೆ ಕಂಪನಿಗಳು ಬಾಯ ಬಡ್ಕೋತಿದ್ದಾರೆ. ಚೀನಾ ಚೀಪ್ ರೇಟಿಗೆ ಉತ್ಪಾದನೆ ಮಾಡಿ ತಂದು ಇಲ್ಲಿ ಹಾಕ್ತಾ ಇದೆ. ಅವತ್ತು ಓವರ್ ಕೆಪಾಸಿಟಿ ಇದೆ, ಓವರ್ ಪ್ರೊಡ್ಯೂಸ್ ಮಾಡಿ ಬಾಯಿ ಬಂದಿದ್ದ ರೇಟಿಗೆ ಇಲ್ಲಿ ಹಾಕ್ತಿದ್ದಾರೆ. ಪ್ರೊಟೆಕ್ಷನ್ ಬೇಕು, ಇಂಪೋರ್ಟ್ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂತ ಆಲ್ರೆಡಿ ಸರ್ಕಾರಕ್ಕೆ ಡಿಮಾಂಡ್ ಇಡ್ತಿದ್ದಾರೆ ಅವರು. ಪ್ರೊಟೆಕ್ಷನಿಸ್ಟ್ ನೀತಿ ಸ್ವಲ್ಪ ಬರಲಿ ವಿಚಾರದಲ್ಲಿ ಅಂತ, ನಮ್ಮ ವಸ್ತುಗಳನ್ನು ತಗೊಳ್ಳೋರಿಲ್ಲ ಆಗತ್ತೆ ಅಂತ ಹೇಳಿ. ಅಂಥ ಟೈಮ್ನಲ್ಲೇ ಈಗ ನಾವು ಅಮೆರಿಕದಿಂದಲೂ ಕೂಡ ಸ್ಟೀಲ್ ತರಿಸ್ಕೊಳ್ತೀವಿ ಅಂದರೆ ಅವರು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ. ಈ ಸ್ಟೀಲ್ ಮತ್ತು ಮೆಟಲ್ ಕಡೆಯವರು ಒಂಚೂರು ಬೇಜಾರು ಮಾಡ್ಕೊತಾರೆ. ಆದರೆ ಒಂದಷ್ಟು ಸ್ಟ್ರಾಟಜಿಕ್ ಪಾಲಿಸಿಗಳ ಮೂಲಕ ಅವ್ರಿಗೆ ಒಂಚೂರು ಸಮಾಧಾನ ಮಾಡಬೇಕಾಗತ್ತೆ ತೆರಿಗೆ ಇತ್ಯಾದಿಗಳ ವಿಚಾರದಲ್ಲಿ. ಜೊತೆಗೆ ಓವರ್ ಆಲ್ ಪಾಪ್ಯುಲೇಷನ್ಗೆ ಇದು ಲಾಭ ಇದೆಯಾ ನಷ್ಟ ಇದೆಯಾ ತಗೊಂಡಾಗ ಈ ಬದಲಾವಣೆ ಭಾರತದ ಕನ್ಸಂಪ್ಷನ್ ಪ್ಯಾಟರ್ನ್ಗೆ, ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ಗೆ ಅವಶ್ಯಕತೆಗೆ ತಕ್ಕಂತನೇ ಇದೆ. ನಮಗೆ ಕಮ್ಮಿ ರೇಟಿಗೆ ಸ್ಟೀಲ್ ಎಷ್ಟು ಬಂದರೂ ಕೂಡ ನಮ್ಮ ದೇಶದ ಉಳಿದ ವಲಯಗಳ ಅಭಿವೃದ್ಧಿಗೆ ಅದರಿಂದ ಲಾಭನೇ ಆಗುತ್ತೆ, ಬಹಳ ಸಮಸ್ಯೆ ಆಗಲ್ಲ. ಸದ್ಯ ಈ ಎಲ್ಲ ವಿಚಾರಗಳು ಚರ್ಚಾ
ಹಂತದಲ್ಲಿವೆ. ಅಮೆರಿಕದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿರೋದನ್ನ ಬ್ಲೂಮ್ಬರ್ಗ್ ಕೂಡ ರಿಪೋರ್ಟ್ ಮಾಡಿದೆ. ಇತ್ತ ಭಾರತದಲ್ಲೂ ಕೂಡ ವಾಣಿಜ್ಯ ಇಲಾಖೆ ತೆರಿಗೆ ಇಳಿಸುವುದು, ಇಂಪೋರ್ಟ್ ಏರಿಕೆ ಮಾಡೋ ಸಂಬಂಧ ಎಲ್ಲ ಇಲಾಖೆಗಳೊಂದಿಗೆ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ಆಗಮನದಿಂದ ಇಡೀ ಜಗತ್ತಿನ ವ್ಯಾಪಾರ ಲೋಕ ಅಲುಗಾಡ್ತಾ ಇದೆ. ಪ್ರತಿಯೊಂದು ರಾಷ್ಟ್ರಗಳು ಕೂಡ ನಾವು ಹೇಗೆ ಹೊಡೆತ ತಪ್ಪಿಸ್ಕೊಳ್ಳೋದು, ನಾವು ಟ್ರಂಪ್ರನ್ನ ಸ್ವಲ್ಪ ಸಮಾಧಾನ ಮಾಡೋದು ಹೇಗೆ, ಅವ್ರಿಗೆ ಒಳ್ಳೆ ಡೀಲ್ ಕೊಡೋದು ಹೇಗೆ ಅಂತ ಡೀಲ್ ರೆಡಿ ಮಾಡ್ಕೊಳ್ತಿದ್ದಾವೆ. ಇದರಲ್ಲಿ ಭಾರತದ ಟ್ರಂಪ್ ಡೀಲ್ ಏನಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಸೈಟ್ಸ್ ಅನ್ನು ನಿಮಗೆ ತಲುಪಿಸುವಂತ ಪ್ರಯತ್ನ ನಾವು ಮಾಡಿದ್ದೀವಿ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.